ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಬೀದರ್ ಜಿಲ್ಲೆಗೆ ವಿಶೇಷ ಕರ್ತವ್ಯಕ್ಕೆ ಬಂದಿದ್ವಿ. ಸೊ ನಾವು ಸ್ಕೂಲ್ ಬುಕ್ಸ್ನಲ್ಲಿ ಹಾಗೂ CETಗೆ ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ರು ಈ ಒಂದು ಮದರಸಾ ವಿದ್ಯಾಕೇಂದ್ರದ ಬಗ್ಗೆ. ಸೊ ಈ ಒಂದು ಮೊಹಮ್ಮದ್ ಗವಾನ್ರು ಕಟ್ಟಿಸಿದಂಥ ಮದರಸಾ ವಿದ್ಯಾಕೇಂದ್ರದ ಬಗ್ಗೆ ನಮ್ಮ ಸಹೋದ್ಯೋಗಿ ಸ್ನೇಹಿತರಾದಂಥ ಅಶ್ಫಾಕ್ ಅವರು ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸೊ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಅವರು ತಿಳಿಸಿದಂಥ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮೆಲ್ಲ ಸ್ನೇಹಿತರು ಅದರೊಂದು ಬಂದೋಬಸ್ತ್ ಕರ್ತವಾಗಿ ಬೀದರ್ ಜಿಲ್ಲೆಗೆ ಬಂದಿದ್ದು. ಬೀದರ್ ಜಿಲ್ಲೆಯ ಮೊಹಮ್ಮನಿ ಸುಲ್ತಾನರ ಒಂದು ಮಹಾನ್ ಕಟ್ಟಡಗಳಲ್ಲಿ ಒಂದಾದಂತಹ ಮೊಹಮ್ಮದ್ ಗವಾನಿಂದ ನಿರ್ಮಿತವಾದಂತಹ ಮದರ್ಸದ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ನಾವೊಂದು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಬಹುಮನಿ ಸುಲ್ತಾನರು ಎಂಬ ಒಂದು ಪದ ಕೇಳಿದ ತಕ್ಷಣ ನಮಗೆಲ್ಲ ಅರಿವಾಗುತ್ತೆ, ಹೈದರಾಬಾದ್ ಕರ್ನಾಟಕದಲ್ಲಿ ಆಳಿದಂತಹ ಒಂದು ಪ್ರಮುಖ ಮನೆತನಗಳಲ್ಲಿ ಒಂದು. ಆ ಒಂದು ಮನೆತನದಿಂದ ಪ್ರಸಿದ್ಧ ಪ್ರಧಾನಮಂತ್ರಿ ಆದಂತಹ ಮೊಹಮ್ಮದ್ ಗವಾನ್ರು ನಿರ್ಮಿಸಿದಂತಹ ಒಂದು ಮದರಸದ ಬಗ್ಗೆ ನಾವಿಂದು ಇಂತಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಲೇಬೇಕು. ಮದರಸವನ್ನು ಮೊಹಮ್ಮದ್ ಗವಾನ್ರು ಸರಿಸುಮಾರು 1472ರಲ್ಲಿ ಈ ಒಂದು ಮದರಸವನ್ನು ಕಟ್ಟಿದರು. ಈ ಮದರಸವು ನಮಗೆ ನೋಡಲು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದು, ಇದರಲ್ಲಿ ಸರಿಸುಮಾರು ಮೊಹಮ್ಮದ್ ಗವಾನ್ರು ಏನು ಹೇಳಿದ್ರು, ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಒಂದು ಮದರಸವನ್ನು ಬೀದರ್ ಜಿಲ್ಲೆಯಲ್ಲಿ ಕಟ್ಟಿದರು. ಇದರಲ್ಲಿ ಸರಿಸುಮಾರು 1000 ಪಠ್ಯ ಪುಸ್ತಕಗಳಿದ್ದು ಮತ್ತೆ 3000 ವಿದ್ಯಾರ್ಥಿಗಳ ಒಂದು ತಂಡವೇ ಇಲ್ಲಿತ್ತು. ಯಾವುದೇ ಭೇದ ಭಾವ ಮಾಡದೆ ಮೊಹಮ್ಮದ್ ಗವಾನ್ರು ಈ ಒಂದು ಮದರಸವನ್ನು ಕಟ್ಟಿ ಇಲ್ಲಿ ಬಂದಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ವಿಷಯಗಳಾದಂತಹ ಗಣಿತಶಾಸ್ತ್ರ ಆಗ್ಬೋದು, ಭೂಗೋಳಶಾಸ್ತ್ರ ಆಗ್ಬೋದು, ಇತಿಹಾಸ ಆಗ್ಬೋದು, ಮಾನವಿಕ ಶಾಸ್ತ್ರ ಆಗ್ಬೋದು, ಹೀಗೆ ಹಲವಾರು ವಿಷಯಗಳನ್ನು ಇದರಲ್ಲಿ ಹೇಳಿಕೊಳ್ತಾ ಇದ್ರು. ಹಾಗಾಗಿ ಈ ಒಂದು ಮೊಹಮ್ಮದ್ ಗವಾನ್ರ ಕಟ್ಟಿದಂತಹ ಒಂದು ಮದರಸಾ ಒಂದು ಮುಂದಿನ ಸಾಲು ಏನಿದೆ ಅಂದ್ರೆ, ಯಾರೇ ಒಬ್ಬ ಬಡ ವಿದ್ಯಾರ್ಥಿ ಬಂದರೂ ಸಹಿತ ಅವರಿಗೆ ಒಂದು ಉನ್ನತ ಮಟ್ಟದ ಶಿಕ್ಷಣ ಕೊಡಬೇಕು. ಆ ಒಂದು ಉನ್ನತ ಮಟ್ಟದ ಶಿಕ್ಷಣದಿಂದ ಆ ಒಂದು ವಿದ್ಯಾರ್ಥಿ ಮುಂದೆ ಏನಾದರೂ ತನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು. ಹಾಗಾಗಿಯೇ ಈ ಒಂದು ಮದರಸವನ್ನು ಕಟ್ಟಿದರು. ಇದು ಮದರಸಾ 3 ಮಹಡಿಗಳಿಂದ ಕೂಡಿದ್ದು. ನಿಮ್ಗೆಲ್ಲ ಒಂದು ಕುತೂಹಲ ಕಾಡ್ತಿರ್ಬೋದು, ಏನಪ್ಪಾ ಅಂದ್ರೆ ಬಹುಮನಿ ಸುಲ್ತಾನರ ಪ್ರಮುಖ ಒಂದು ಕಟ್ಟಡವಾದಂತಹ ಮದರಸವು 1472ರಲ್ಲಿ ಸ್ಥಾಪಿತವಾಗಿತ್ತು. ಆ ಸಮಯದಲ್ಲಿ ನೋಡಲು ಬಹು ಸುಂದರವಾಗಿತ್ತು. ಆದರೆ ಈಗಿನ ಈ ಒಂದು ಪರಿಸ್ಥಿತಿ ನೋಡಿದ್ರೆ ನಿಮಗೆ ಆಶ್ಚರ್ಯ ಹೇಗಾಯಿತು ಇದೆಲ್ಲ ಅಂದ್ರೆ, ಸರಿಸುಮಾರು 1696ರಲ್ಲಿ ಮೊಘಲ್ ಸೇನೆಯ ಪ್ರಮುಖ ನಾಯಕನಾದಂತಹ ಔರಂಗಜೇಬನ ಸೇನೆ ಏನು ಮಾಡುತ್ತೆ, ಬಂದು ಇಲ್ಲಿ ರಾತ್ರಿ ತಂಗಿರುತ್ತೆ. ಆ ರಾತ್ರಿ ಸಮಯದಲ್ಲಿ ಒಂದು ಏನೋ ಅನಾವಶ್ಯಕವಾಗಿ ಏನೋ ಒಂದು ಅಚಾತುರ್ಯವಾಗಿ ಒಂದು ವಿಸ್ಫೋಟಗೊಂಡು ಈ ಒಂದು ಮದರಸವು ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆಲ್ಲ ಹೀಗೆ ಕಾಣಿಸ್ತಾ ಇದೆ. ನನಗೆ ತಿಳಿದುವಷ್ಟರ ಮಟ್ಟಿಗೆ ಮದರಸಾ ಬಗ್ಗೆ ತಿಳಿಸಿದ್ದೇನೆ. ತಮಗೇನಾದರೂ ಹೆಚ್ಚಿಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಎಲ್ರಿಗೂ ಶೇರ್ ಮಾಡಿ.